4th ಹೆಡ್ಡಿಂಗ್ 6th ಕ್ವಶನ್. ಓಕೆ, ಇಲ್ಲೊಂದು ಸೀರೀಸ್ ಕೊಟ್ಟಿದ್ದಾನೆ, ಇದು ಎ ಪಿ ನಲ್ಲಿ ಇದೆ ಇಲ್ಲ ಅಂತ ಚೆಕ್ ಮಾಡಿ ಹೇಳ್ಬೇಕು. ಓಕೆ, ಇಲ್ಲಿ ನೀವು ನೋಡಿದ್ರೆ ಏನೇನು ಕೊಟ್ಟಿದ್ದಾನೆ, A1, A2, A3, A4. ಓಕೆ, ಫಸ್ಟ್ ನಾವು ಏನು ಫೈಂಡ್ ಔಟ್ ಮಾಡಬೇಕು, A4 ಮೈನಸ್ A3, A4 ಮೈನಸ್ A3. A4 ಏನಿದೆ 0.2222 ಮೈನಸ್ A3 ಬಂದ್ಬಿಟ್ಟು 0.222. ಓಕೆ, ಈ ನಿಮಗೆ ಡೆಸಿಮಲ್ ಸಬ್ಟ್ರಾಕ್ಟ್ ಬಂದಿಲ್ಲ ಅಂದರೆ ಇಲ್ಲಿ ನೋಡಿ 0.222. ಸೊ ಪಾಯಿಂಟ್ ಎಲ್ಲಿದೆ ಅಲ್ಲ ಅದ್ರ ಕೆಳಗೆ ಪಾಯಿಂಟ್ ಇಡಿ. ಲೆಫ್ಟ್ ಸೈಡ್ ಏನಿದೆ 0 ಇದೆ, ರೈಟ್ ಸೈಡ್ ಏನಿದೆ 3 2 ಇದೆ, 1 2 3. ಇಲ್ಲಿ ಏನಿಲ್ಲ ಅಂದರೆ 0 ಬರ್ಕೊಳ್ರಿ. ಈಗ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಅಲ್ಲಿ 0 ಹೋದ್ರೆ 2, 2 ಅಲ್ಲಿ 2 ಹೋದ್ರೆ 0, 2 ಅಲ್ಲಿ 2 ಹೋದ್ರೆ 0, 2 ಅಲ್ಲಿ 2 ಹೋದ್ರೆ 0, 0 ಅಲ್ಲಿ 0 ಹೋದ್ರೆ 0. ಸೊ ಎಷ್ಟು ಬಂದು ನಮಗೆ 0.0002 ಬಂತು. ಓಕೆ, ನೆಕ್ಸ್ಟ್ A3 ಮೈನಸ್ A2 ಮಾಡೋಣ. A3 ಮೈನಸ್ A2 0.222 ಮೈನಸ್ A2 ಬಂದ್ಬಿಟ್ಟು 0.22. ಓಕೆ, ಇಲ್ಲಿ ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ 0.222 ಮೈನಸ್ ಪಾಯಿಂಟ್ ಇದ್ದಲ್ಲಿ ಪಾಯಿಂಟ್ ಆಗಿ ಲೆಫ್ಟ್ ಸೈಡ್ 2 ಇದೆ, ಇಲ್ಲಿ 2 ಇದೆ. ಸೊ ಇನ್ನು ಉಳ್ಕಿದೇನು 0 ಅಂತ ಬರೀ. 2 ಅಲ್ಲಿ 0 ಹೋದ್ರೆ 2, 2 ಅಲ್ಲಿ 2 ಹೋದ್ರೆ 0, 2 ಅಲ್ಲಿ 2 ಹೋದ್ರೆ 0, 0 ಅಲ್ಲಿ 0 ಹೋದ್ರೆ 0. ಸೊ ಎಷ್ಟು ಬಂತಿದ್ದು 0.002 ಬಂತು. ಇಲ್ಲಿ ನೋಡಿದ್ರೆ ಇಲ್ಲಿ 0.002 ಇದೆ, ಇಲ್ಲಿ ಬಂದು 0.002 ಇದೆ. ಸೊ ಇವರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಸೇಮ್ ಇಲ್ಲ. ಓಕೆ, ಸೊ ನೀವು ಅವಾಗ A2 ಮೈನಸ್ A1 ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲೇ ಬರ್ದ್ಬಿಡ್ಬೋದು, ಇವೆರಡು ಡಿಫ್ರೆನ್ಸ್ ಸೇಮ್ ಇಲ್ಲ. ಸೊ ಏನ್ ಬರೀಬೋದು ನಾವು, ಸಿನ್ಸ್ ದ ಡಿಫ್ರೆನ್ಸ್ ಈಸ್ ನಾಟ್ ಸೇಮ್, we can say that they does not form an AP ಅಂತ ಬರೀಬೋದು. ಓಕೆ, ಸೊ ನೀವು ಇಲ್ಲಿ A4 ಮೈನಸ್ A3, A3 ಮೈನಸ್ A2 ಇವರಿಬ್ಬರು ನೋಡಿದಾಗೆ ಡಿಫ್ರೆನ್ಸ್ ಸೇಮ್ ಇಲ್ಲ ಅಂದಾಗ ನೀವು ಡೈರೆಕ್ಟ್ ಆಗಿ ಇದೇ ಸ್ಟೇಟ್ಮೆಂಟ್ ಬರ್ಬಿಡೋದು, A2 ಮೈನಸ್ A1 ಮಾಡೋ ಅವಶ್ಯಕತೆ ಇರಲ್ಲ.